ಸರ್ ನಮಸ್ತೆ ಸರ್, ನಮ್ಮ ಹೆಸರು ಪ್ರಸನ್ನ ಅಂದ್ಬಿಟ್ಟು, ನಮ್ಮ ಅಣ್ಣ ಅಮರ್ ಅಂದ್ಬಿಟ್ಟು ನಾವಿಬ್ರು ಸೇರಿ ಡ್ರಮ್ ಟೀ ಅಂದ್ಬಿಟ್ಟು ನಡೆಸ್ತಾ ಇದ್ದೀವಿ. ಐ ಆರ್ಡರ್ಡ್ ಕಾಶ್ಮೀರಿ ಟೀ. ఇట్స్ లైక్ రిఫ్రెషింగ్, చాలా హాట్గా గరంగా ఉంది. ಡ್ರಮ್ ಟೀ ಅಂತ ಹೇಳಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಬ್ಲೂ ಟೀ ಕುಡಿತೀವಿ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಕೊಡ್ತಾರೆ. లాస్ట్ టైం డ్రమ్ టీ ఆర్డర్ చేశాను, అది కూడా చాలా డిఫరెంట్గా ఉంది. ಈ ಮನುಷ್ಯನಿಗೆ ಮೈಂಡ್ ಫ್ರೀ ಆಗಬೇಕಂದ್ರೆ ಒಂದು ಮನುಷ್ಯನಿಗೆ ಫ್ರೀ ಆಗಬೇಕಂದ್ರೆ ಒಂದು ಟೀ ಕುಡಿಬೇಕು. ಈ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಪೌಡ್ರು ಏನು ಮಿಕ್ಸ್ ಮಾಡಲ್ಲ. ಯಾವುದೇ ರೀತಿ ಈ ಜಿಂಜರ್ ಟೀನ ಜಾಸ್ತಿ ಕುಡಿಯೋದು. ಡ್ರಮ್ ಟೀ ಅನ್ನೋ ಇದರಲ್ಲಿ ಸುಕುಮಲ್ಲಿ ಟೀ ಅಂತ ತುಂಬ ಚೆನ್ನಾಗಿದೆ. ಯಾವ ಟೀ ನಿಮಗೆ ತುಂಬ ಇಷ್ಟ? ನಮಗೆ ಇಲ್ಲಿ ಕಾಶ್ಮೀರ್ ಟೀ ತುಂಬ ಇಷ್ಟ. ವೈಟ್ ಫೀಲ್ಡು ಹಿಂಬಳ್ಳಿ. ಹಿಂಬಳ್ಳಿ ಬಂದು ಓಲ್ಡ್ ಸಪ್ತಪದಿ ಕನ್ವೆನ್ಷನ್ ಹಾಲು ಮುಂಚೆ ಇದ್ದಿದ್ದು, ಈಗ ಬಂದು ಹೋಲ್ಸೇಲ್ ಮಾರ್ಟ್ ಆಗಿದೆ. ಇಲ್ಲಿ ಇದ್ರ ಅಪೋಸಿಟ್ ಇದೆ. ಯಾವ್ದಾದ್ರು ತುಂಬ ಸ್ಪೆಷಲ್ ಅನ್ನೋದು ಯಾವ್ದಾದ್ರು ಒಂದು ಎರಡು ಡೆಮೋ ತೋರಿಸ್ತೀರಾ ಸರ್? ಸ್ಪೆಷಲ್ ಅಂತ ಬಂದರೆ ಎಲ್ಲ ಸ್ಪೆಷಲ್ ಇರೋದು, ಬಟ್ ಅದರಲ್ಲೂ ನಿಮ್ಗೆ ಜಾಸ್ತಿ ರೆಗ್ಯುಲರ್ ಹೋಗೋದಂದ್ರೆ ಬಂದು ಕಾಶ್ಮೀರ್ ಟೀ ಇದೆ. ಇದು ಮೂವ್ಮೆಂಟ್ ಚೆನ್ನಾಗಿದೆ. ಬಟ್ ಅದಾದಮೇಲೆ ವೆಲ್ನೆಸ್ ಟೀಯಲ್ಲಿ ಎಲ್ಲ ಮೂವ್ಮೆಂಟ್ ಇದೆ, ಬಟ್ ಜಾಸ್ತಿ ಮೂವ್ಮೆಂಟ್ ಅಂದರೆ ಬ್ಲೂ ಟೀ ಚೆನ್ನಾಗಿ ಹೋಗುತ್ತೆ. ನೀವು ಮಾಡಿ ತೋರಿಸಿದ್ರೆ ಮಾಡ್ಕೊಡ್ತೀವಿ. ನಾವು ಒಂದು 90ಇಂದ 100 ಗ್ರಾಮ್ ಹಾಕ್ತೀವಿ. ಈಗ ಎಲ್ಲ ಮೆಜರ್ಮೆಂಟ್ ಸರ್. ಇವಾಗ ಕಾಶ್ಮೀರ್ ಟೀ ಇದೆಯಲ್ಲ, ಕರೆಕ್ಟಾಗಿ ನೋಡಿ ಒಂದು ಸ್ಪೂನ್. ಅಂದ್ರೆ ಎಷ್ಟು ಟೀ ಆಗುತ್ತೆ ಈಗ? ಒಂದೇ ಟೀ ಅದು ನಾರ್ಮಲಾಗಿ ಎಲ್ಲ ಮೆಜರ್ಮೆಂಟೇ. ಇಲ್ಲ ಅಷ್ಟೇ, ಟೀ ಪೌಡ್ರ್ ಇದು 3 ಅಷ್ಟೇ ಹಾಕೋದು. ಇದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇವಾಗ ಬಿಡಂಗಿಲ್ಲ, ಒಂಟಿ ಹಾಕಿದೆ ಜಾಸ್ತಿ ಬಾಯ್ಲ್ ಮಾಡಿದ್ರೆ ಖಾಲಿ ಆಗುತ್ತೆ, ಟೇಸ್ಟ್ ಚೇಂಜ್ ಆಗ್ಬಿಡ್ತೈತೆ. ಅಂದ್ರೆ ಈಗ ಎವ್ರಿ ಕಸ್ಟಮರ್ ಬಂದಾಗ್ಲೂ ಇದೇ ತರ ಎಷ್ಟು ಟೀ ಬೇಕು ಹೇಳ್ತಾರೆ ಅಷ್ಟೇ ಮಾಡ್ತೀರಾ? ವೆರೈಟೀಸ್ ಟೀ ಅಂದ್ರೆ ನಾವು ಇದರ ಮಾಡಿದ್ರೇನೆ ಬೆಟರ್, ಚೆನ್ನಾಗಿ ಬರೋದು. ಇಲ್ಲಾಂದ್ರೆ ನಾವು ಚೆನ್ನಾಗಿ ಬರೋದು. ಈಗ ಟೀ ಆಯ್ತು ನೋಡಿ, ಕರೆಕ್ಟಾಗಿ ಮೆಜರ್ಮೆಂಟ್ ಬಂತದ್ದು. ಕರೆಕ್ಟಾಗಿ ನೋಡಿ ಸರ್, ಕರೆಕ್ಟಾಗಿ ಬರಬೇಕಿದ್ದು. ಇದು ಮೆಜರ್ಮೆಂಟು. ಇವಾಗ ನೀವು ಇದನ್ನ ನೀವೇ ಟ್ರೈ ಮಾಡಿ ನೋಡಿ. ಸರ್, ಏನೋ ಒಂಥರ ಸ್ಮೆಲ್ ಇದೆ, ತುಂಬ ಅದ್ಭುತವಾಗಿದೆ ಸರ್, ನಿಜ ಖಂಡಿತವಾಗ್ಲೂ ಅದ್ಭುತವಾಗಿದೆ. ಕುಡಿಬೋದು ಅಂತ ಸಿಕ್ಕಾಪಟ್ಟೆ ಅನಿಸ್ತದೆ. ಒಂದು ಸಿಪ್ ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಫುಲ್ಲೇ ಕುಡಿದ್ಬೋಣ ಅಂತ ಅನಿಸ್ತಾ ಇದೆ. ನೋಡಿ ಸರ್, ನೋಡಿ ನಾರ್ಮಲಾಗಿ ರೆಗ್ಯುಲರ್ ಆಗಿ ಓಡೋದಂದ್ರೆ ದಮ್ ಟೀ ಅಂದ್ಬಿಟ್ಟು. ಇದು ಬಂದು ನಾವು ಬೇಸಿಕಲ್ಲಿ ಮೇನು ಜಾಸ್ತಿ ಮೂವ್ಮೆಂಟ್ ಅಂದ್ರೆ ಇದೆ ದಮ್ ಟೀ ಅಂದ್ಬಿಟ್ಟು. ಇದು ಬಂದು ಫ್ರಾಂಚೈಸಿ ಕಡೆಯಿಂದ ಮಾತ್ರ ಸಿಗೋದು. ಇದು ಬಂದು ಸಪ್ರೇಟಾಗಿ ಎಲ್ಲೂ ಯಾರಿಗೂ ಕೊಡಲ್ಲ. ನಾವು ಫ್ರಾಂಚೈಸಿ ತಗೊಂಡ್ರೆ ಅವ್ರು ಕೊಡ್ತಾರೆ. ಇದು 5 ಲೀಟ್ರಿಗೆ ಇದು ಒಂದು ಪ್ಯಾಕೆಟ್ ಹಾಕಬೇಕು. 100 ಗ್ರಾಮ್ ಇರುತ್ತೆ ಇದರಲ್ಲಿ ಒಂದು ಪ್ಯಾಕೆಟಲ್ಲಿ. ಸರ್, ಇನ್ನು ಮಿಲ್ಕಿಗೆ ಬಂದರೆ ಬಾದಾಮಿ ಮಿಲ್ಕ್ ಬಂದು ಸ್ಪೆಷಲ್ ಇವ್ರದ್ದು ಚೆನ್ನಾಗಿ ಬರುತ್ತೆ. ಬಾದಾಮಿ ಮಿಲ್ಕಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ಪೆಷಲಾಗಿ ಇವರೇ ಇದು ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ರಾಗಿ ಮಾಲ್ಟ್ ಅಂತ ಬರುತ್ತೆ. ರಾಗಿ ಮಾಲ್ಟ್ ಎಲ್ಲ ಅವ್ರದ್ದೇ ಸರ್. ಅವ್ರದ್ದು ಏನಿದೆ ನಮಗೆ ಏನು ಕೊಡ್ತಾ ಇದ್ದಾರೆ ಎಲ್ಲ ಅವ್ರ ಕಡೆನೇ ಬರೋದು. ರಾಗಿ ಮಾಲ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸುಕುಮಲಿ ಕಾಫಿ ಅಂತ. ಇದು ಬಂದು ಹಾಲಿಲ್ಲ, ಮಿಲ್ಕ್ ಇಲ್ಲ, ಮಿಲ್ಕ್ ಇರಲ್ಲ ಇದರಲ್ಲಿ. ಓನ್ಲಿ ಬಿಸಿನೀರ ಕಾಯಿಸಿ ಚೆನ್ನಾಗಿ ಇದನ್ನ ಜಸ್ಟ್ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಕಷಾಯ ಟೈಪ್ ಇದು, ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹಾಲು ಯೂಸ್ ಮಾಡಲ್ಲ, ಹಾಲು ಕಂಪ್ಲೀಟ್ ಯೂಸೇ ಮಾಡ್ಕೊಡ್ತೀವಿ ಇದರಲ್ಲಿ. ಟೀ ಬಗ್ಗೆ ಎಷ್ಟೊಂದು ವೆರೈಟಿಗಳು ಹೇಳಿದ್ರಿ. ಈಗ ಕಾಫಿಲಿ ಏನಾದ್ರು ಹೇಳ್ತೀನಿ ಅಂತ ಹೇಳಿದ್ರೆ ಎಷ್ಟು ವೆರೈಟಿ ಇದೆ ಸರ್? ಸರ್, ಕಾಫಿಯಲ್ಲಿ ಬಂದ್ರೆ ಅಂತ ವೆರೈಟಿ ಇಲ್ಲ. ಮೇನ್ ಏನಂದ್ರೆ ಇಲ್ಲಿ ನಮ್ದು ಫಿಲ್ಟರ್ ಕಾಫಿ ಅಂತ ಬರುತ್ತೆ. ಆ ಫಿಲ್ಟರ್ ಕಾಫಿ ಅಂದ್ಮೇಲೆ ನೋಡಿ ಇದರಲ್ಲಿ ಇದು ಬಂದು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡಿ ಹಾಕೋದು. ಅವ್ರದ್ದು ಎಲ್ಲ ಬೀಜ ಅದರಲ್ಲೇ ರುಬ್ಬಿ ಮಾಡಿರ್ತಾರೆ ಅವರು. ಇದರಲ್ಲಿ ವೆರೈಟೀಸ್ ತುಂಬಾ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ. ಎಷ್ಟು ಕೆಜಿ ಹಾಕ್ತೀರಾ? ಅದು ಬಂದು ಒಂದು ಪ್ಯಾಕೆಟ್ಗೆ 100 ಗ್ರಾಮ್ ಹಾಕ್ತೀರಿ. ಅದು ಇಷ್ಟು ಪ್ರೋಸೆಸ್ ಹೇಳ್ಕೊಟ್ಟಿರ್ತಾರೆ ನಮಗೆ. ಅದು ಪ್ರೋಸೆಸ್ ಪ್ರಕಾರ ನಾವು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ. ಅದ್ರ ಪ್ಯಾಕೆಟ್ ಬಂದು ನೋಡಿ ಇದಿದೆ. ಇದು ಎಷ್ಟು ಗ್ರಾಮ್ ಸರ್? ಇದು ಬಂದು ಎಷ್ಟಿದು 100 ಗ್ರಾಮ್ ಇದೆ. ಇದು ಒಂದು ಪ್ಯಾಕೆಟ್ 100 ಗ್ರಾಮ್ ಇದೆ. ಇದು ಎಷ್ಟು ಲೀಟರ್ ಮಾಡ್ಬೋದು? ಇದರಲ್ಲಿ ನಾವು 600 ml ಹಾಕ್ತೀರಿ ಒಂದು ಇದಕ್ಕೆ. ಡಿಕಾಷನ್ 600 ಹಾಕ್ತೀರಿ. ಇದರಿಂದ ಮತ್ತೆ ಅದರಲ್ಲಿ ನಾರ್ಮಲ್ ಆಗಿ ಒಬ್ಬೊಬ್ರು ಸ್ಟಾಂಗ್ ಕೇಳ್ತಾರೆ, ಸ್ಟಾಂಗ್ ಕೊಡ್ತೀರಿ. ನಾರ್ಮಲ್ ಆಗಿ ಕೇಳಿದ್ರೆ ನಾರ್ಮಲ್ ಕೊಡ್ತೀರಿ. ಅದಕ್ಕೆ ನಾರ್ಮಲ್ ಆಗಿ ಒಂದು 30-35 ಟೀ ಆಗುತ್ತೆ ಸರ್. ಇವಾಗ ಬ್ರಾಂಚಸ್ ಅವರು ಬರೀ ಟೀ ಅಷ್ಟೇ ಹೇಳಿದಾರೆ, ಟೀ ಜೊತೆಗೆ ಏನಾದ್ರು ಬೇರೆ ಐಟಮ್ನ ಆ್ಯಡ್ ಮಾಡ್ಕೊಬೋದು, ಅದಕ್ಕೆಲ್ಲ ಪರ್ಮಿಷನ್ ಇದೆಯಾ ಸರ್? ಸರ್, ಅವರು ಬರೀ ಟೀನೇ ಅಲ್ಲ, ಅವರು ಫ್ರಾಂಚೈಸಿನಲ್ಲಿ ಅವರು ಪಿಜ್ಜಾ, ಬರ್ಗರು,
ಮತ್ತೆ ಸ್ಯಾಂಡ್ವಿಚ್ಚು Okay. ಎಲ್ಲರೂ ಪಾಪ ಅವರೇ ಕಳಿಸಿ ಅಶೋಕ್ ಸಾರು ಅವರೇ ಕಳಿಸಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವು ಬರೀ ಟೀ ಜೊತೆಲ್ಲ ಸ್ನ್ಯಾಕ್ಸ್ಗೆ ಎಲ್ಲ ಅವ್ರು ಹೆಲ್ಪ್ ಮಾಡಿ ಅವ್ರು ಅಡಿಷ್ನಲ್ ಆಗಿ ಏನು ಬೇಕೋ ಮಾಡಿ ಸಪೋರ್ಟ್ ಮಾಡಿ ಅವ್ರ ಕಡೆಯಿಂದಾನೇ ನಮಗೆ ಸಪೋರ್ಟಿಂಗ್ ಇದೆ, ತುಂಬ ಸಪೋರ್ಟಿಂಗ್ ಇದೆ. ಓಕೆ ಸರ್, ಇದು ಸ್ಯಾಂಡ್ವಿಚಲ್ಲಿ ಇದರಲ್ಲಿ ಏನಾದ್ರು ಐಟಮ್ಲಿ ಯಾವ್ದು ಜಾಸ್ತಿ ಮೂವಿಂಗ್ ಇದೆ? ಸರ್ ಸ್ಯಾಂಡ್ವಿಚಲ್ಲಿ ಎಲ್ಲ ಥರ ಸ್ಯಾಂಡ್ವಿಚ್ದು ಮೂವ್ಮೆಂಟ್ ಇದೆ. ಓಕೆ. ಈ ಬರ್ಗರು, Okay. ಕಾರ್ನ್ ಸ್ಯಾಂಡ್ವಿಚ್ಚು, ಕಾರ್ನ್ ಚೀಸ್ ಸ್ಯಾಂಡ್ವಿಚ್ಚು, ಓಕೆ. ಪನ್ನೀರ್ ಸ್ಯಾಂಡ್ವಿಚ್ಚು, ಓಕೆ. ಮ್ಯಾಗಿ, ಓಕೆ. ತಿರ್ಗಾ ಆಮೇಲೆ ತಿರ್ಗಾ ಬ್ರೆಡ್ ಆಮ್ಲೆಟ್ಟು, ಓಕೆ. ಆಮೇಲೆ ತಿರ್ಗಾ ಜ್ಯೂಸಲ್ಲಿ ಬಂದು ಮಜ್ಜಿ ಟೋಸ್ಟು. ಈ ಫ್ರಾಂಚೈಸಿಂದನೇ ನಮಗೆ ಒಂದು ಹೇಳ್ಕೊಡೋದೇನೆಂದರೆ ಏನು ಸರ್? ಈ ವರ್ಕರ್ಸ್ ಬರುತ್ತಲ್ಲ, ವರ್ಕರ್ಸ್ ಬರೋದಕ್ಕಿಂತ ನೀವು ಎಲ್ಲ ಕೆಲಸ ಕಲ್ತಿದ್ರೆ ಬೆಟರು. ಯಾಕಂದ್ರೆ ಕಾರಣ ಏನಂದ್ರೆ ವರ್ಕರ್ಸ್ ಎಷ್ಟು ದಿನ ಮಾಡ್ತಾರೆ ಏನೋ ಗೊತ್ತಿರಲ್ಲ. ಹೌದು. ಆಯ್ತಾ, ನಮಗೆ ಅಶೋಕ್ ಸರ್ ಮೇನ್ ಹೇಳ್ಕೊಟ್ಟೋದಂದ್ರೆ ಫಸ್ಟ್ ನೀವು ಕಲ್ಕಲಿ. ಅಂದ್ರೆ ಓನರ್ ಕೆಲಸ ಕಲ್ತ್ಕೊಂಡಿದ್ರೆ Owner ವರ್ಕರ್ಸ್ ಹೋಯ್ತು ಅಂತ ಹೇಳಿದ್ರೆ ಮೇಂಟೈನ್ ಮಾಡಬಹುದು. ಓನರ್ ಕೆಲಸ ಕಲ್ಕೊಂಡ್ರೆ ನಾಳೆ ಸಹ ಯಾರೇ ಬಂದ್ರು ಅವ್ರು ಓನರ್ ಹೇಳ್ಕೊಡ್ಬೋದು ಅವ್ರಿಗೆ. ಇನ್ನು ಟೀ ಅಂದ್ಬಿಟ್ಟು ಬರೀ ಟೀನೇ ಕೊಟ್ಟಿಲ್ಲ ಅವರು ಓಕೆ. ಫ್ರಾಂಚೈಸಿಯಿಂದ. ಓಕೆ. ಈ ಫ್ಯಾಮಿಲೀಸ್ ಬರ್ತಾರೆ, ಓಕೆ. ಫ್ಯಾಮಿಲೀಸ್ ಬರ್ಬೇಕಾದ್ರೆ ಇವಾಗ ಮಗು ಬಂದು ಟೀ ಕಾಫಿ ಕುಡಿಯಕ್ಕೆ ಹೋಗಲ್ಲ, ಅಂಥದ್ರಲ್ಲಿ ಜ್ಯೂಸಸ್ಸು ಎಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಅವರೇ ಇದು ಮಾಡಿದ್ದಾರೆ ನನಗೆ, ಜ್ಯೂಸ್ ಇಡಿ ಅಂತ. ಸರ್ ಜ್ಯೂಸಸ್ಸಲ್ಲಿ ಮಜ್ಜಿ ಟೋಸ್ ಬಂದು ಲೆಮನ್ ಮಿಂಟು, ಬ್ಲೂ ಲೆಮನ್ನು, ಸ್ಪೈಸಿ ಚಿಲ್ಲಿ, ಜಿಂಜರ್ ಗಾರ್ಲಿಕ್. ಸರ್, ನೀವು ಟೀ ಫ್ರಾಂಚೈಸಿನ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಎಲ್ಲಿ ಗೂಗಲಲ್ಲಿ ನೋಡಿದ್ರಾ, ಇಲ್ಲ ಬೇರೆ ಯಾರೋ ಫ್ರೆಂಡ್ಸ್ ಹೇಳಿದ್ರಾ, ಇಲ್ಲ ರಿಲೇಟಿವ್ ಹೇಳಿದ್ರಾ, ಇದನ್ನೇ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡ್ರಿ? ಸರ್ ನನಗೆ ಮೇನ್ ಹೇಳ್ಬೇಕಂದ್ರೆ ಇದು ನಾನು ನೋಡಿದ್ದೆ ಫಸ್ಟು ಯೂಟ್ಯೂಬಲ್ಲಿ. ಓಕೆ. ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ್ದೀನಿ. ಓಕೆ. ತುಂಬ ಅಂದರೆ ಎಲ್ಲ ಥರ ಎಷ್ಟಿದೆ ಅಷ್ಟು ಎಲ್ಲ ಸರ್ಚ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಈ ಡ್ರಮ್ ಟೀದೇನು ಸ್ಪೆಷಲ್ ಅಂದರೆ ಮೇನು ನನಗೆ ಬಂದರು ರೆಸ್ಪಾನ್ಸು. ಓಕೆ. ರೆಸ್ಪಾನ್ಸ್ ಅವರು ಅಶೋಕ್ ಶಾನ್ ಅಂತಿದ್ದಾರಲ್ಲ, ಅವರು ಎಷ್ಟು ಇದಂದರೆ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಹೇಳ್ಬಾರ್ದು. ಅವ್ರು ಪ್ರತಿಯೊಂದೂ ಹೆಲ್ಪ್ ಮಾಡಿದ್ದಾರೆ ನಮಗೆ. ಮ್ಯಾನ್ ಪವರ್ ಇರ್ಬೋದು, ಮತ್ತೊಂದು ಎಲ್ಲ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಒಂದು ಪಾಯಿಂಟಿಂದ ಹಿಡಿದು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಇದು ಹಿಂಗೆ ಬರಬೇಕು, ಇದು ಹಿಂಗೆ ಬರಬೇಕು, ಈ ಥರ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನನಗೆ ಅವ್ರದ್ದು ತುಂಬ ಇಷ್ಟ ಆಯಿತು ನನಗೆ. ಓಕೆ. ಸರಿ, ಇದನ್ನ ಏನಾದ್ರು ಉದ್ಯೋಗನ ಯುವಕರು ಏನಾದ್ರು ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಈ ಟೀ ಬಿಸ್ನೆಸ್ಸಲ್ಲಿ ಲಾಭ ಇದೆಯಾ ಏನು ಅಂತ ಹೇಳ್ತಾರೆ ಸರ್? ಟೀನಲ್ಲಿ ಯಾವತ್ತೂ ಲಾಸ್ ಬರಲ್ಲ. ಓಕೆ. ಒಂದು ಯಾಕಂದರೆ ಅದನ್ನು ನಾವು ನಡ್ಸ್ಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವತ್ತೂ ಲಾಸ್ ಬರಲ್ಲ. ಅದಕ್ಕೆ ಅವರು ಅಡಿಷ್ನಲ್ ಆಗಿ ಒಂದು ಎಲ್ಲ ಥರ ಕೊಟ್ಟಿದ್ದಾರೆ, ಸ್ನ್ಯಾಕ್ಸು ಎಲ್ಲ ಥರ ಮಾಡೋ ಥರ ಕೊಟ್ಟಿದ್ದಾರೆ. ಸ್ಯಾಂಡ್ವಿಚ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ತಿರ್ಗಾ ಜ್ಯೂಸಸ್ಸು, ಮಜ್ಜಿ ಟೋಸು ಎಲ್ಲ ಥರ ಮಾಡೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಅವರೇ 3 ದಿವಸ ಕಳಿಸ್ತಾರೆ. ಏನು ಕಳಿಸಿ ಅವರೇ ತುಂಬ ನಮಗೆಲ್ಲ ಹೇಳ್ಕೊಟ್ಟು ಇದು ಮಾಡ್ಕೊಡ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ನ ಮಾಡಬೇಕು ಅಂತ ಬಂದಾಗ ಇಷ್ಟೇ ಜಾಗದಲ್ಲಿ ಮಾಡಬೇಕು, ಆಮೇಲೆ ಈ ಬಿಸ್ನೆಸ್ನ ನಾವೇನಾದ್ರೂ ಯಾವುದನ್ನ ತಗೊಬೇಕು ಅಂತ ಹೇಳಿದ್ರೆ ಇವ್ದು ಯಾರ್ದು ಡ್ರಮ್ ಟೀನ ಎಷ್ಟು ಫ್ರಾಂಚೈಸಿ ಏನಾಗ್ಬೋದು ಅಂತ? ಸರ್ ಮಿನಿಮಮ್ ಅದು 10/10 ಇರಬೇಕಾಗುತ್ತೆ. ಓಕೆ. ಅಷ್ಟಿದ್ರೆ ಮಿನಿಮಮ್ ಸ್ಟಾರ್ಟ್ ಮಾಡ್ಬೋದು. ಓಕೆ. ಅದಕ್ಕಿಂತ ಕಡಿಮೆ ಇದ್ರೆ ಮಾಡೋಕ್ಕಾಗಲ್ಲ. ಅವರು ಸಜೆಸ್ಟ್ ಮಾಡೋದು 10/10 ಮಿನಿಮಮ್. ಆಮೇಲೆ ಮತ್ತೆ ಲೊಕೇಶನ್ ಚೆಕ್ ಮಾಡ್ತಾರೆ. ಓಕೆ. ಮೇನ್ ಲೊಕೇಶನ್ ಅವ್ರು ಬಂದು ಸರ್ಚ್ ಮಾಡ್ತಾರೆ. ನಮ್ಗೆ ಇಲ್ಲಿ ಬಂದಿದ್ರು ಫಸ್ಟ್ ನಾನು ಅಂಗಡಿ ಕೊಟ್ಟ ಮೇಲೆ ತೋರಿಸ್ಮೇಲೆ ಅವ್ರು ಬಂದು ಎಲ್ಲೆಲ್ಲ ಸರ್ಚ್ ಮಾಡಿ ಇಲ್ಲಿ ಮಾಡ್ಬೋದು ಅಂತ ಹೇಳಿದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸರ್, ಇದು ಫ್ರಾಂಚೈಸಿನ ಏನಾದ್ರು ಯುವಕರು ತೊಗೊಬೇಕು ಅಂದರೆ ಅಂದಾಜು ಏನು ಎಷ್ಟು ಅಂತ ಏನಾದ್ರು ಡಿಸ್ಕ್ಲೋಸ್ ಮಾಡ್ಬೋದಾ? ಸರ್, ಈಗ ಇದು ಫ್ರಾಂಚೈಸಿ ಬಂದು 3 ಲಕ್ಷ. ಓಕೆ. 3 ಲಕ್ಷದಲ್ಲಿ ಅವರು ಫ್ರಾಂಚೈಸಿ ಫೀಸ್ ಬಂದು 1 ಲಕ್ಷ ಹೋಗುತ್ತೆ. ಓಕೆ. ಅವ್ರದ್ದು ಅಡ್ವರ್ಟೈಸ್ಮೆಂಟ್ಗೆ ಮತ್ತು ಅವ್ರ ಬ್ರ್ಯಾಂಡ್ಗೆ. ಓಕೆ. ಮತ್ತು ಇನ್ನು 1 ಲಕ್ಷ ಬಂದು ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ. ಓಕೆ. ಅವರು ಕಿಚನ್ ಎಕ್ವಿಪ್ಮೆಂಟ್ಸ್ ಏನಿದೆ ಎಲ್ಲ ಕಂಪ್ಲೀಟು ಕಿಚನ್ ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ. ಓಕೆ. ಎಲ್ಲ ಬಾಯ್ಲರ್ ಇರ್ಬೋದು, ಮತ್ತು ಬಿಸ್ಕೆಟ್ ವಾಮರ್ ಇರ್ಬೋದು, ಮತ್ತು ಎಲ್ಲ ಕಿಚನ್ ಆಲ್ಮೋಸ್ಟ್ ಕಿಚನ್ 90% ಅವ್ರು ಕೊಟ್ಬಿಡ್ತಾರೆ. ಅವ್ರ ಕಡೆಯಿಂದಲೇ ಬರುತ್ತೆ. ಸರ್, ಇವಾಗ ವೀಕ್ಷಕರು ಏನಾದರೂ ತೊಗೊಬೇಕು, ಇಲ್ಲಿ ತಿನ್ನಬೇಕು, ಫ್ಯಾಮಿಲಿ ಏನಾದ್ರು ಬರ್ತಾರೆ ಅಂದರೆ ಯಾಕೆ ಬರಬೇಕು, ಮತ್ತು ಏನು ರೀಸನಬಲ್ ಪ್ರೈಸ್ ಇದೆ, ಆಮೇಲೆ ಕ್ವಾಲಿಟಿಲಿ ಏನು ಅಂತ ಹೇಳ್ತೀರಾ ಸರ್? ಸರ್, ಇದಕ್ಕೆ ಮೇನ್ ಬರಬೇಕಂದ್ರೆ ಮೇನ್ ಟೀ ಟೇಸ್ಟ್ ಒಂದು ಆಯಿತಾ, ಫ್ರಾಂಚೈಸಿ ಇದೆಯಲ್ಲ, ಮತ್ತು ನೀಟ್ನೆಸ್. ಓಕೆ. ಆ ನೀಟ್ನೆಸ್ ಇರ್ತದೆ. ಮತ್ತು ಇನ್ನೊಂದು ಇಲ್ಲಿ ಎಲ್ಲ ಥರ ಸಿಗುತ್ತೆ. ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಮತ್ತು ಇದು ಚಿಕನ್ ಐಟಮು ಇದೆ. ಮತ್ತು ಸಪ್ರೇಟ್ ಆಗಿದೆ ಅದೇ ಸೆಕ್ಷನ್ನು. ಅದು ಸಪ್ರೇಟ್ ಸೆಕ್ಷನ್ ಇದೆ. ಇದು ಜ್ಯೂಸಸ್ ಸಪ್ರೇಟ್ ಸೆಕ್ಷನ್ ಇದೆ, ಮತ್ತು ಟೀ ಸಪ್ರೇಟ್ ಸೆಕ್ಷನ್ ಇದೆ. ಎಲ್ಲ ಸಪ್ರೇಟ್ ಸೆಕ್ಷನ್ ಇದರಿಂದ ಎಲ್ಲ ಥರ ಫ್ಯಾಮಿಲೀಸ್ ಬರ್ಬೋದು ಇಲ್ಲಿ.